ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಅರಿಸ್ಟಾಟಲ್ ಅವರ ಜೀವನ ಮತ್ತು ಕೃತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಅರಿಸ್ಟಾಟಲ್ ಗ್ರೀಕ್ನ ಒಬ್ಬ ರಾಜಕೀಯ ಚಿಂತಕ. ತಮ್ಮೆಲ್ಲರಿಗೂ ಗೊತ್ತಿದೆ, ಅರಿಸ್ಟಾಟಲ್ ರಾಜ್ಯಶಾಸ್ತ್ರದ ಪಿತಾಮಹರಾಗಿ ಹೆಸರನ್ನು ಗಳಿಸಿದಂಥವರು. ಅರಿಸ್ಟಾಟಲ್ ಕ್ರಿಸ್ತಪೂರ್ವ 384ರಲ್ಲಿ ಗ್ರೀಕ್ನ ಸ್ಟಗಿರ್ ಎಂಬಲ್ಲಿ ಜನಿಸ್ತಾರೆ. ಇವರ ತಂದೆ ನಿಕೋಮಸ್, ತಾಯಿ ಫ್ಯಾಸ್ಟಿಸ್ ಕಂತ. ಇವರ ತಂದೆ ಮ್ಯಾಸಿಡೋನಿಯಾದ ರಾಜಮನೆತನದ ವೈದ್ಯರಾಗಿದ್ದರು. ಆದ್ದರಿಂದ ಸಾಮಾನ್ಯವಾಗಿ ರಾಜಮನೆತನದೊಂದಿಗೆ ಇವರಿಗೆ ಹೆಚ್ಚು ಒಡನಾಟ ಇತ್ತು. ಇವರ ತಂದೆಯ ಬಯಕೆಯಂತೆ ಕೆಲ ಕಾಲ ರಾಜಮನೆತನದ ವೈದ್ಯರಾಗಿಯೂ ಸಹ ಸೇವೆಯನ್ನು ಸಲ್ಲಿಸುತ್ತಾರೆ. ನಂತರ ತಮ್ಮ 18ನೇ ವರ್ಷದಲ್ಲಿ ಇವರನ್ನು ಪ್ಲೇಟೋ ಸ್ಥಾಪಿಸಿದಂತಹ ಅಕಾಡೆಮಿಗೆ ಇವರನ್ನು ಸೇರಿಸ್ತಾರೆ. ಈ ಜಾಯಿನ್ಡ್ ಪ್ಲೇಟೋಸ್ ಅಕಾಡೆಮಿ ಅಟ್ ದಿ ಏಜ್ ಆಫ್ 18 ಇಯರ್ಸ್. ಈ ಒಂದು ಅಕಾಡೆಮಿಯಲ್ಲಿ ಪ್ಲೇಟೋನೊಂದಿಗೆ ಆಳವಾದಂತಹ ಅಧ್ಯಯನವನ್ನು ಮಾಡ್ತಾರೆ. ಸಾಕಷ್ಟು ಗುರು ಶಿಷ್ಯರ ಸಾಕಷ್ಟು ಸಂವಾದಗಳು ನಡೀತವೆ. ಸುಮಾರು 20 ವರ್ಷಗಳ ಕಾಲ ಪ್ಲೇಟೋರವರು ಅಕಾಡೆಮಿಯಲ್ಲಿ ಸಾಕಷ್ಟು ಜ್ಞಾನವನ್ನು ಅವರು ಪಡ್ಕೊತಾರೆ. ಪ್ಲೇಟೋರವರ ಅಂತ್ಯದ ದಿನಗಳಲ್ಲಿ ಅದರ ಅಕಾಡೆಮಿಯ ಮುಖ್ಯಸ್ಥರನ್ನಾಗಿ ಅರಿಸ್ಟಾಟಲ್ ಅವರನ್ನು ನೇಮಕ ಮಾಡಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಮತ್ತೊಬ್ಬರನ್ನು ಆ ಸ್ಥಾನಕ್ಕೆ ನೇಮಿಸಿದ್ದರಿಂದ ಬೇಸರಗೊಂಡಂತಹ ಅರಿಸ್ಟಾಟಲ್ ಅಲ್ಲಿಂದ ಹೊರಬಂದು ಮಿಟಾಲಿನ್ ಎಂಬಲ್ಲಿ ಬಂದು ಅವರು ತಮ್ಮ ಅಧ್ಯಯನವನ್ನು ಮುಂದುವರಿಸ್ತಾರೆ. ಆನಂತರ ಮೀಸಾ ಎಂಬಲ್ಲಿ ಒಂದು ಶಾಲೆಯನ್ನು ತೆರೆದು ಅಲ್ಲಿ ಪ್ರಾಣಿಗಳ ಬಗ್ಗೆ ಅಧ್ಯಯನವನ್ನು ಮಾಡುತ್ತಾರೆ. ಇಲ್ಲಿ ಅರಿಸ್ಟಾಟಲ್ ಒಬ್ಬ ರಾಜ್ಯಶಾಸ್ತ್ರದ ತತ್ವಜ್ಞಾನಿ ಅಷ್ಟೇ ಅಲ್ಲದೆ ಹಲವು ವಿಷಯಗಳ ಬಗ್ಗೆ ಬೆಳಕನ್ನು ಚೆಲ್ಲಿದಂತಹ ಒಬ್ಬ ಶ್ರೇಷ್ಠ ಚಿಂತಕ ಅಂತ ಹೇಳ್ಬೋದು. ಇವರು ಜೀವಶಾಸ್ತ್ರ, ಅರ್ಥಶಾಸ್ತ್ರ, ಭೌತಶಾಸ್ತ್ರ, ಹಾಗೆ ಆಧ್ಯಾತ್ಮಿಕತೆ, ನೀತಿಶಾಸ್ತ್ರ, ಅಲಂಕಾರಿಕ ಶಾಸ್ತ್ರ ಇಂತಹ ಹಲವಾರು ವಿಷಯಗಳಲ್ಲಿ ಪಾಂಡಿತ್ಯವನ್ನು ಪಡೆದುಕೊಂಡಿದ್ದನ್ನು ನಾವು ಕಾಣ್ತೀವಿ. ಅರಿಸ್ಟಾಟಲ್ ಈ ವರ್ಕ್ಸ್ ಆನ್ ಫಿಲಾಸಫಿ, ಮ್ಯಾಥಮೆಟಿಕ್ಸ್, ಮೆಟಾಫಿಸಿಕ್ಸ್, ಬಯಾಲಜಿ, ಜುವಾಲಜಿ, ಸೈಕಾಲಜಿ, ಫಿಸಿಕ್ಸ್, ರೆಟಾರಿಕ್, ಆಸ್ಥೆಟಿಕ್ಸ್, ಮ್ಯೂಸಿಕ್, ಎಥಿಕ್ಸ್, ಪೊಯಟ್ರಿ, ಎಕನಾಮಿಕ್ಸ್, ಪಾಲಿಟಿಕ್ಸ್ ಆ್ಯಂಡ್ ಗವರ್ಮೆಂಟ್. ಹೀಗೆ ಸಾಕಷ್ಟು ವಿಷಯಗಳ ಬಗ್ಗೆ ಅಧ್ಯಯನವನ್ನು ಮಾಡಿದಂತಹ ಒಬ್ಬ ರಾಜಕೀಯ ಚಿಂತಕ ಅರಿಸ್ಟಾಟಲ್. ಇಂತಹ ಅರಿಸ್ಟಾಟಲ್ ನಂತರ ತನ್ನದೇ ಅಂತ ಒಂದು ಶೈಕ್ಷಣಿಕ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಅದನ್ನು ಲೈಸಿಯಂ ಅಂತೇಳಿ ಕರಿತೀವಿ. ಇದನ್ನು ಕ್ರಿಸ್ತಪೂರ್ವ 335ರಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ. ಅಥೇನಿಯನ್ ಸ್ಕೂಲ್ ಫೌಂಡೆಡ್ ಬೈ ಅರಿಸ್ಟಾಟಲ್ ಇನ್ 335 BC, ದಟ್ ವಾಸ್ ಕಾಲ್ಡ್ ಲೈಸಿಯಂ ಅಂತ. ಲೈಸಿಯಂ ಇಸ್ ದ ಸೆಂಟರ್ ಆಫ್ ಲರ್ನಿಂಗ್ ಆ್ಯಂಡ್ ರಿಸರ್ಚ್ ಅಂತ. ಅಂದರೆ ಒಂದು ಶಿಕ್ಷಣ ಮತ್ತು ಸಂಶೋಧನೆಯ ಕೇಂದ್ರವಾಗಿ ಆ ಲೈಸಿಯಮನ್ನು ನಾವು ಕಾಣ್ತೀವಿ. ಹೇಗೆ ಪ್ಲೇಟೋರವರು ಶಿಕ್ಷಣ ಸಂಶೋಧನಾ ಕೇಂದ್ರವನ್ನಾಗಿ ಅಕಾಡೆಮಿಯನ್ನು ಸ್ಥಾಪನೆ ಮಾಡಿದ್ರು, ಹಾಗೆಯೇ ಅರಿಸ್ಟಾಟಲ್ ಸಹ ಲೈಸಿಯಂ ಎಂಬ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಇದು ಮುಂದೆ ಒಂದು ದೊಡ್ಡ ಮಟ್ಟದ ವಿಶ್ವವಿದ್ಯಾಲಯವಾಗಿ ಬೆಳೆದಿದ್ದನ್ನು ನಾವು ಕಾಣ್ಬೋದು. ಅರಿಸ್ಟಾಟಲ್ ಅವರ ಪ್ರಮುಖವಾದಂತಹ ಕೃತಿಗಳಂತ ನಾವು ಹೇಳಿದಾಗ ಇಲ್ಲಿ ಅವರು ಹಲವಾರು ಕೃತಿಗಳನ್ನು ಬರೆದಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಪಾಲಿಟಿಕ್ಸ್, ಎಥಿಕ್ಸ್ ಅಂತ ಕರಿತೀವಿ. ಹಾಗೆ ಕಾನ್ಸ್ಟಿಟ್ಯೂಷನ್ ಆಫ್ ಅಥೇನಿಯನ್ಸ್ ಇದೆ, ಆರ್ಗನಾನ್ ಅಂತಿದೆ. ಸೊ ದೀಸ್ ಆರ್ ದಿ ಫೇಮಸ್ ವರ್ಕ್ಸ್ ಬೈ ದಿ ಅರಿಸ್ಟಾಟಲ್. ಇಂಥ ಹಲವಾರು ಕೃತಿಗಳನ್ನು ಅವರು ಬರೆದಿರುವುದನ್ನು ಕಾಣ್ತೀವಿ. ಅಲ್ಲಿ ಪಾಲಿಟಿಕ್ಸ್ ಎಂಬುದು ಅರಿಸ್ಟಾಟಲ್ ಅವರ ಪ್ರಮುಖವಾದಂತಹ ಕೃತಿ. ಪಾಲಿಟಿಕ್ಸ್ನಲ್ಲಿ ಪ್ರಮುಖವಾಗಿ ಅರಿಸ್ಟಾಟಲ್ ಈ ವ್ಯಕ್ತಿಯ ಬಗ್ಗೆ, ವ್ಯಕ್ತಿ ಈ ಸಂಘಜೀವಿ, ಮನುಷ್ಯ ಒಬ್ಬ ಸಮಾಜ ಜೀವಿ, ಒಬ್ಬ ರಾಜಕೀಯ ಜೀವಿ, ಮನುಷ್ಯ ಹೇಗೆ ಸಂಘರ್ಷಕ್ಕೆ ಒಳಪಡ್ತಾನೆ, ಮನುಷ್ಯ ಸಮಾಜದಲ್ಲಿ ಒಂಟಿಯಾಗಿ ಬದುಕುವುದಕ್ಕೆ ಆಗೋದಿಲ್ಲ ಅಂತೇಳಿ ಸಾಕಷ್ಟು ವಿಷಯಗಳನ್ನು ಪಾಲಿಟಿಕ್ಸ್ನಲ್ಲಿ ತಿಳಿಸಿರೋದನ್ನು ಕಾಣ್ತೀವಿ.
ದ ಮ್ಯಾನ್ ಈಸ್ ಎ ಸೋಷಿಯಲ್ ಅನಿಮಲ್, ಆಲ್ಸೋ ಈಸ್ ದ ಪೊಲಿಟಿಕಲ್ ಅನಿಮಲ್. ಸ ಮ್ಯಾನ್ಸ್ ನೇಚರ್ ಈಸ್ ಎ ಕಾನ್ಫ್ಲಿಕ್ಟ್ ನೇಚರ್ ಅಂತ ಕರೀತಾರೆ. ಮನುಷ್ಯ ಒಬ್ಬ ಸಂಘರ್ಷ ಜೀವಿ ಅಂತ ಕರೀತಾರೆ. ಆ ನಿಟ್ಟಿನಲ್ಲಿ ಪ್ಲೇಟೋರವರ ಅರಿಸ್ಟಾಟಲ್ ಅವರವರ ವಿಚಾರಗಳನ್ನು ನಾವು ಪಾಲಿಟಿಕ್ಸ್ನಲ್ಲಿ ಪ್ರಮುಖವಾಗಿ ಕಾಣಬಹುದು ಅಂತ. ಹಾಗೆ ಅರಿಸ್ಟಾಟಲ್ ಅವರು ಪ್ರಮುಖವಾಗಿ ತಮ್ಮ ಕೃತಿಗಳಲ್ಲಿ ಪಾಲಿಟಿಕ್ಸ್ನಲ್ಲಿ ಪ್ರಮುಖವಾಗಿ ಹೇಳುವುದೆಂದು ಹೇಳಿದ್ರೆ ಅಲ್ಲಿ ವಿವಿಧ ಸಂವಿಧಾನಗಳ ಬಗ್ಗೆ ಅಧ್ಯಯನವನ್ನು ಮಾಡಿದ್ದನ್ನು ನೋಡ್ತೀವಿ. ಸುಮಾರು 158 ಸಂವಿಧಾನಗಳನ್ನು ಅಧ್ಯಯನವನ್ನು ಮಾಡಿ ಯಾವ ಸಂವಿಧಾನ ಉತ್ತಮವಾಗಿದೆ, ಸಂವಿಧಾನದಲ್ಲಿ ಇರಬೇಕಂತ ಅಂಶಗಳು ಯಾವುವು ಎಂಬುದನ್ನು ವಿವರವಾಗಿ ತಿಳಿಸಿಕೊಟ್ಟಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅರಿಸ್ಟಾಟಲ್ ಅವರು 158 ಸಂವಿಧಾನಗಳನ್ನು ಅಧ್ಯಯನ ಮಾಡಿದ್ರಿಂದ ಇವರನ್ನು ನಾವು ಕಂಪೇರಿಟಿವ್ ಸ್ಟಡಿಯನ್ನು ಮಾಡಿ ನೋಡಿದ್ವಿ. ಅಂದರೆ ತೌಲನಿಕವಾಗಿ ಅಧ್ಯಯನ ಮಾಡಿದಂಥ ಒಬ್ಬ ಪ್ರಮುಖ ಪ್ರತಿಪಾದಕ, ಒಬ್ಬ ಚಿಂತಕ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆ ನಿಟ್ಟಿನಲ್ಲಿ ಅರಿಸ್ಟಾಟಲ್ ಅವರ ಒಂದು ಸರ್ಕಾರಗಳ ಬಗ್ಗೆ ಅಧ್ಯಯನ ಮಾಡಿ ವಿವಿಧ ರೀತಿಯ ಸರ್ಕಾರಗಳು, ಪ್ರಮುಖವಾಗಿ ಅವರು 3 ರೀತಿಯ ಸರ್ಕಾರಗಳ ಬಗ್ಗೆ ತಿಳಿಸ್ತಾರೆ. 3 ಉತ್ತಮ ಸರ್ಕಾರಗಳು, 3 ಕೆಟ್ಟ ಸರ್ಕಾರಗಳ ಬಗ್ಗೆ ತಿಳಿಸ್ತಾರೆ. ಅದರಲ್ಲಿ ಪಾಲಿಟಿ ಇಸ್ ದ ಬೆಸ್ಟ್ ಗವರ್ಮೆಂಟ್ ಅಂತೇಳಿ ಅವರು ಹೇಳ್ತಾರೆ. ಹೀಗೆ ಈ ನಿಟ್ಟಿನಲ್ಲಿ ಅರಿಸ್ಟಾಟಲ್ ಅವರ ವಿಚಾರಗಳನ್ನು ನಾವಲ್ಲಿ ಆ ಪಾಲಿಟಿಕ್ಸ್ ಕೃತಿಯಲ್ಲಿ ನೋಡ್ಬೋದು. ಹಾಗೆ ಕ್ರಾಂತಿಯ ಬಗ್ಗೆ, ಕ್ರಾಂತಿ ಅಂದ್ರೇನು, ಕ್ರಾಂತಿ ಹೇಗೆ ಸಂಭವಿಸುತ್ತೆ, ಕ್ರಾಂತಿಗೆ ಕಾರಣಗಳೇನು, ಕ್ರಾಂತಿಯನ್ನು ನಿರ್ಬಂಧಿಸುವಂಥ ಕ್ರಮಗಳೇನು, ಇವೆಲ್ಲವುಗಳ ಬಗ್ಗೆ ಅರಿಸ್ಟಾಟಲ್ ತಿಳಿಸಿ ನೋಡ್ತೀವಿ. ಹಾಗೆ ಪಾಲಿಟಿಕ್ಸ್ನಲ್ಲಿ ಪ್ರಜಾಪ್ರಭುತ್ವದ ಬಗ್ಗೆ, ಪ್ರಜಾಪ್ರಭುತ್ವ ಅಂದ್ರೆ ಏನು, ಪ್ರಜಾಪ್ರಭುತ್ವ ಅದ ಪ್ರಮುಖವಾದ ಉದ್ದೇಶವೇನೆಂಬುದರ ಬಗ್ಗೆ ತಿಳಿಸ್ತಾರೆ. ಅವರು ಬಹುಶಃ ಪ್ರಜಾಪ್ರಭುತ್ವನ ಅಷ್ಟು ಉತ್ತಮವಾಗಿ ಒಪ್ಪೋದಿಲ್ಲ, ಅದು ಪ್ರಜಾಪ್ರಭುತ್ವ ಬಗ್ಗೆ ಅಭಿಪ್ರಾಯವನ್ನು ಕೊಟ್ಟಿರೋದು ನೋಡ್ತೀವಿ. ಹಾಗೆ ಒಂದು ಉತ್ತಮವಾದಂಥ ರಾಷ್ಟ್ರ ಹೇಗಿರಬೇಕು, ಹೌ ಇಟ್ಸ್ ಗುಡ್ ಸ್ಟೇಟ್, ವಾಟ್ ಆರ್ ದಿ ಫ್ಯಾಕ್ಟರ್ಸ್ ಆರ್ ಎಸೆನ್ಷಿಯಲ್ ಫ್ಯಾಕ್ಟರ್ಸ್ ಆಫ್ ದಿ ಗುಡ್ ಸ್ಟೇಟ್ ಅಂತ, ಒಂದು ಉತ್ತಮ ರಾಜ್ಯಕ್ಕೆ ಇರಬೇಕಂತಹ ಅಂಶಗಳು ಯಾವುವು ಎಂಬುದರ ಬಗ್ಗೆ ಅಲ್ಲಿ ಬೆಳಕು ಚೆಲ್ಲಿದ್ದನ್ನು ನಾವು ನೋಡ್ತೀವಿ. ಹೀಗೆ ಅರಿಸ್ಟಾಟಲ್ ಅವರವರ ಪಾಲಿಟಿಕ್ಸ್ ಈಸ್ ದ ಫೇಮಸ್ ವರ್ಕ್ಸ್ ಬೈ ದಿ ಅರಿಸ್ಟಾಟಲ್ ಅಂತ ಕರಿತೀವಿ. ಹಾಗೆ ಎಥಿಕ್ಸ್ ಬಗ್ಗೆ ಹೇಳ್ತಾರೆ, ನೀತಿಶಾಸ್ತ್ರದ ಬಗ್ಗೆ ಹೇಳ್ತಾರೆ. ಅಂದರೆ ಪ್ರಮುಖವಾಗಿ ಅವರು ನೀತಿಶಾಸ್ತ್ರದಲ್ಲಿ ಹೇಳೋದು ದ ಮೇನ್ ಏಮ್ ಆಫ್ ದಿ ಮ್ಯಾನ್ ಈಸ್ ದಿ ವೆಲ್ಫೇರ್ ಅಂತ. ಅಂದರೆ ಮನುಷ್ಯನ ಸುಖ ಸಂತೋಷವಾಗಿರುವುದೇ ಮನುಷ್ಯನ ಉತ್ತಮವಾದ ಉದ್ದೇಶ, ಅಂತಿಮ ಉದ್ದೇಶ. ಅಂದರೆ ಜೀವನದ ಅಂತಿಮ ಉದ್ದೇಶ ಸುಖವನ್ನು ಕಾಣುವುದೇ ಆಗಿದೆ ಅಂತ. ಅವನು ಯಾವುದೇ ಒಂದು ಯಾವುದೇ ಕೆಲಸವನ್ನು ಮನುಷ್ಯ ಮಾಡಲಿ, ಅದು ಅವನ ಸುಖಕ್ಕೋಸ್ಕರ ಆ ಕೆಲಸವನ್ನು ಮಾಡ್ತಾನೆ ಅಂತೇಳಿ ಹೇಳ್ತಾರೆ. ಅದಕ್ಕೆ ಮನುಷ್ಯನ ಜೀವನದ ಉದ್ದೇಶ ಅಂತ ಹೇಳಿದ್ರೆ ಸುಖವನ್ನು ಬಯಸುವುದೇ ಆಗಿದೆ ಎಂಬುದನ್ನು ಎಥಿಕ್ಸ್ನಲ್ಲಿ ಹೇಳ್ತಾರೆ. ಹಾಗೆ ಕಾನ್ಸ್ಟಿಟ್ಯೂಷನ್ ಆಫ್ ಅಥೆನ್ಸ್ ಅಲ್ಲಿ ಹೇಳ್ತಾರೆ. ಹಾಗೆ ಆರ್ಗನಾನ್ ಎಂಬ ಗ್ರಂಥದಲ್ಲಿ ಅಲ್ಲಿ ಪ್ರಮುಖವಾಗಿ ಜ್ಞಾನ ಅಂದರೆ ಏನು, ಜ್ಞಾನವನ್ನು ಹೇಗೆ ಪಡ್ಕೊಳ್ಬೇಕೆಂಬುದನ್ನು ಹೇಳ್ತಾರೆ. ಆ ಒಂದು ವಿಚಾರದಲ್ಲಿ ಪ್ರಮುಖವಾಗಿ ಅರಿಸ್ಟಾಟಲ್ ಮತ್ತು ಪ್ಲೇಟೋ ನಡುವೆ ಒಂದು ಭಿನ್ನತೆಯನ್ನು ನಾವು ಕಾಣ್ತೀವಿ. ಪ್ಲೇಟೋ ವಸ್ತುವಿಗಿಂತ ವಿಚಾರ ಮುಖ್ಯ ಅಂತ ಹೇಳಿದ್ರೆ ಅವರ ಶಿಷ್ಯರಂತ ಅರಿಸ್ಟಾಟಲ್ ಹೇಳ್ತಾರೆ, ಇಲ್ಲ, ವಿಚಾರ ಎಷ್ಟು ಮುಖ್ಯವೋ ವಸ್ತುವು ಸಹ ಅಷ್ಟೇ ಮುಖ್ಯ, ವಸ್ತುವು ಸಹ ಸಂದರ್ಭ ತಕ್ಕಂತೆ ಬದಲಾವಣೆ ಸ್ವರೂಪವನ್ನು ಹೊಂದಿರುತ್ತೆ, ಅದನ್ನು ವಸ್ತು ಮತ್ತು ವಿಚಾರ ಎರಡೂ ಮುಖ್ಯ ಎಂಬುದನ್ನು ಅರಿಸ್ಟಾಟಲ್ ಹೇಳುವುದನ್ನು ನಾವು ಕಾಣ್ತೀವಿ. ಈ ನಿಟ್ಟಿನಲ್ಲಿ ಅರಿಸ್ಟಾಟಲ್ ಅವರ ಒಂದು ವಿಚಾರವನ್ನು ನಾವಲ್ಲಿ ಪ್ರಮುಖವಾಗಿ ನಾವು ಕಾಣ್ತೀವಿ. ಒಟ್ಟಾರೆ ಅರಿಸ್ಟಾಟಲ್ ಒಬ್ಬ ರಾಜನೀತಿಜ್ಞನಾಗಿ, ಒಬ್ಬ ರಾಜಕೀಯ ಚಿಂತಕರಾಗಿ ರಾಜ್ಯ ಅಂದ್ರೇನು, ರಾಜ್ಯ ಹೇಗೆ ಉಗಮವಾಯಿತು, ರಾಜ್ಯದ ರಚನೆಯ ಬಗ್ಗೆ, ಸರ್ಕಾರಗಳ ವರ್ಗೀಕರಣದ ಬಗ್ಗೆ, ಸರ್ಕಾರದ ಉದ್ದೇಶಗಳ ಬಗ್ಗೆ, ಅಲ್ಲಿ ಶಿಕ್ಷಣದ ಬಗ್ಗೆ, ಪ್ರಮುಖವಾಗಿ ಕ್ರಾಂತಿ, ಗುಲಾಮಗಿರಿ ಪದ್ಧತಿ, ಪೌರತ್ವದ ಬಗ್ಗೆ ಸಾಕಷ್ಟು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದಂಥ ಒಬ್ಬ ಪ್ರಮುಖ ರಾಜಕೀಯ ಚಿಂತಕ. ಪ್ರಮುಖವಾಗಿ ಒಂದು ಉತ್ತಮ ರಾಜ್ಯ ಹೇಗಿರಬೇಕು, ಒಂದು ವಾಸ್ತವಿಕ ದೃಷ್ಟಿಕೋನದಲ್ಲಿ ರಾಜ್ಯದ ಬಗ್ಗೆ ಅಧ್ಯಯನ ಮಾಡಿದಂಥ ಒಬ್ಬ ರಾಜಕೀಯ ಚಿಂತಕ ಅಂತ ಹೇಳಿದ್ರೆ ಅರಿಸ್ಟಾಟಲ್. ಈ ನಿಟ್ಟಿನಲ್ಲಿ ಅರಿಸ್ಟಾಟಲ್ ಅವರ ಒಂದು ಪರಿಚಯವನ್ನು ನಾವಿಲ್ಲಿ ನೋಡ್ಬೋದು. ಅರಿಸ್ಟಾಟಲ್ ಅಧ್ಯಯನ, ಅರಿಸ್ಟಾಟಲ್ ಅವರ ಜ್ಞಾನ ಕೇವಲ ರಾಜ್ಯಶಾಸ್ತ್ರಕ್ಕಷ್ಟೇ ಸೀಮಿತವಾಗಿರಲಿಲ್ಲ. ಅವರ ಅಭಿಪ್ರಾಯಗಳು, ಅವರ ವಿಚಾರಗಳು ಹಲವು ವಿಚಾರಗಳನ್ನು ವ್ಯಕ್ತಪಡಿಸಿದರು. ಅವರು ಭೌತಶಾಸ್ತ್ರದ ಬಗ್ಗೆ, ಜೀವಶಾಸ್ತ್ರದ ಬಗ್ಗೆ, ಸಸ್ಯಶಾಸ್ತ್ರದ ಬಗ್ಗೆ, ಹಾಗೆ ಆಧ್ಯಾತ್ಮಿಕ ವಿಷಯದ ಬಗ್ಗೆ, ಗಣಿತದ ಬಗ್ಗೆ, ಮತ್ತು ನೈತಿಕತೆಯ ಬಗ್ಗೆ, ತತ್ವಜ್ಞಾನದ ಬಗ್ಗೆ, ರಾಜಕಾರಣದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ವ್ಯಕ್ತಪಡಿಸಿದಂಥ ಒಬ್ಬ ರಾಜಕೀಯ ಚಿಂತಕರಾಗಿ ನಾವು ಅರಿಸ್ಟಾಟಲ್ ಅವರನ್ನು ನಾವು ಕಾಣ್ತೀವಿ. ಇಷ್ಟು ಅರಿಸ್ಟಾಟಲ್ ಅವರ ಜೀವನ ಮತ್ತು ಕೃತಿಗಳು. ವಂದನೆಗಳು.